ವೀಕ್ಷಕ ಅಭಿಮಾನಿಗಳೇ ನಮಸ್ಕಾರ. ಹದಿನೈದು ದಿವಸಗಳ ಹಿಂದೆ ನಾವು ಬೀಜವನ್ನು ಈ ಪ್ಲಾಸ್ಟಿಕ್ಕಿನ ಮೇಲೆ ಹಾಕಿ ಅದರ ಮೇಲೆ ಮಣ್ಣಿನ ಮೇಲೆ ಬೀಜ, ಹಾಗೆ ಬೀಜದ ಮೇಲೆ ಗೊಬ್ಬರ ಹಾಕಿದ್ದನ್ನು ನಾವು ನೋಡಿದ್ವಿ. ಅದೇ ಬೀಜ ಈ 15 ದಿವಸಗಳ ನಂತರ ಈ ರೀತಿ ಸಸಿಯಾಗಿ ದೊಡ್ಡದಾಗಿದೆ. ಇದನ್ನೆಲ್ಲ ನಾವು ಹೊಲಕ್ಕೆ, ಗದ್ದೆಗೆ ತಗೊಂಡು ಹೋಗಿ ಹಾಕಿದ್ದನ್ನು ನಾವು ನೋಡಿದ್ದೇವೆ. ಈ ತೋರಿಸ್ಲಿಕ್ಕೆ ಅಂತ ಒಂದಿಷ್ಟು ಸಸಿಗಳನ್ನು ಇಲ್ಲೇ ಇಟ್ಕೊಂಡಿದ್ದೆ, ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ಮಲೆನಾಡಿನ ಮಳೆ ಎಷ್ಟೊಂದು ಜೋರಾಗಿದೆ ಅಂದರೆ ಹೆಚ್ಚಿನ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರಿತಾ ಇದೆ. ಕೆಲವೊಂದು ಕಡೆ ಅಂತೂ ನೆಲ ಬಿರುಕು ಬಿಟ್ಟು ಕೆಳಗೆ ಬರ್ತಾ ಇದೆ. ಚಿಕ್ಕ ಚಿಕ್ಕ ಗುಡ್ಡಗಳೆಲ್ಲ ಕುಸಿದು ಬರ್ತಾ ಇದೆ. ಬ್ರಿಡ್ಜಿನ ಮೇಲೆ ಎಲ್ಲ ನೀರು ಹರಿತಾ ಇದೆ. ನಿಸರ್ಗದ ವೈಪರೀತ್ಯ ನೋಡಿ. ಇಲ್ಲಿ ಅತಿ ಮಳೆ, ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ಮಳೆಯೇ ಇಲ್ಲ. ಈ ಹಸಿರು ನೋಡೋದಕ್ಕೆ ಎಷ್ಟು ಚೆಂದ ಇರುತ್ತಲ್ವ. ಇಲ್ಲಿಯ ಜೀವನನೇ ಅದ್ಭುತ. ಇಲ್ಲಿ ನೋಡಿ, ಅವತ್ತು ನೆಟ್ಟಂಥ ಸಸಿಗಳು ಹೇಗೆ ಬಂದಿವೆ ಅಂತ ಅಲ್ವಾ. ತುಂಬ ಖುಷಿಯಾಗುತ್ತೆ ಇದನ್ನು ನೋಡಲಿಕ್ಕೆ. ಹಸಿರೇ ಉಸಿರು. ಸರಿಯಾಗಿ 15 ದಿವಸಗಳ ಹಿಂದೆ ನಾನು ಬಂದು ಸಾಂಪ್ರದಾಯಿಕ ಕೃಷಿಯಲ್ಲಿ ಆ ಭತ್ತದ ಸಸಿಯನ್ನು ಬೆಳೆಸುವ ಒಂದು ವಿಧಾನವನ್ನು ನೋಡಿದ್ವಿ. ಇವತ್ತು ಆ ಸಸಿಗಳು ಬೆಳೆದು ದೊಡ್ಡದಾಗಿದೆ. ಇಲ್ಲಿ ಕಾಣಬಹುದು, ಒಂದೊಂದು ಸಣ್ಣದನ್ನು ತಂದಿಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ನೂರಾರು ಸಸಿಗಳಿರ್ತವೆ. ಎಲ್ಲರೂ ನಾಟಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಮಲೆನಾಡಿನ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಕೃಷಿಯ ಒಂದು ವಿಧಾನ. ಇದು ಸಾಂಪ್ರದಾಯಿಕ ಅಂತ ಹೇಳೋದಿಲ್ಲ, ಏಕೆಂದರೆ ಸಾಂಪ್ರದಾಯಿಕ ಕೃಷಿಯಲ್ಲಿ ಭತ್ತವನ್ನು ನೇರವಾಗಿ ಹೊಲದಲ್ಲೇ ಅಥವಾ ಗದ್ದೆಯಲ್ಲೇ ಬಿತ್ತುತ್ತಾರೆ. ಆದರೆ ಇಲ್ಲಿ ತೀರಾ ಹೆಚ್ಚು ಮಳೆ ಆಗೋದ್ರಿಂದ ಅಲ್ಲಿ ಆ ಭತ್ತದ ಬೀಜಗಳು ಕೊಳೆಯುವ ಸಾಧ್ಯತೆ ಇರೋದರಿಂದ ಅವುಗಳನ್ನು ಬೇರೆ ಒಂದು ಕಡೆ ನೆಟ್ಟು ಬೆಳೆಸಿ ನಂತರ ತಂದು ಇಲ್ಲಿ ನೆಡ್ತಾರೆ. ಹೇಗೆ ಕಾಣ್ತಾ ಇದೆ ನೋಡಿ ಅಲ್ವಾ. ಮಳೆ ತುಂಬ ಜಾಸ್ತಿ ಇದೆ. ಹಾಗಾಗಿ ನೀರಿನಲ್ಲಿ ನೆಟ್ಟಿರುವಂಥ ಭತ್ತದ ಸಸಿಗಳು ಸರಿಯಾಗಿ ಕಾಣ್ತಾ ಇಲ್ಲ. ಮಾದೇವಿ, ಏನಾದರೂ ಒಂದು ಹಾಡು ಹೇಳ್ತೀಯಾ ಇವತ್ತು? ಯಾವುದಾದ್ರೂ ಒಂದು ಹಾಡು ಹಾಡ್ತೀರಾ? ತುಂಬ ಮಳೆ ಆಗ್ತಾ ಇದೆ.